ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೇನು ಬರ ಇಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಈ ರೋಡಲ್ಲಿರ್ತಕ್ಕಂಥ ಗುಂಡಿಯನ್ನು ಯಾರೇ ನೋಡಿದ್ರೂ ನೋವು ತರಿಸುತ್ತೆ. ಯಾಕೆ ಅಂದರೆ ಕೇವಲ 2-3 ತಿಂಗಳ ಹಿಂದಷ್ಟೇ ಈ ರಸ್ತೆಗೆ ವೈಟ್ ಟ್ಯಾಪಿಂಗನ್ನು ಮಾಡಲಾಗಿತ್ತು. 1.5 ವರ್ಷ ಕಾದರೂ ಕೂಡ ಒಳ್ಳೆ ರಸ್ತೆ ಆಯಿತು ಅಂತ ಸ್ಥಳೀಯರು ಖುಷಿಯಲ್ಲಿದ್ದರು. ಆದರೆ ಸ್ವತಃ GBA ಆ ಖುಷಿಗೆ ಕೊಳ್ಳಿ ಇಟ್ಟಿದೆ. ಯಾಕೆ ಅಂತ ನೀವೇ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಎಡವಟ್ಟು 2 ತಿಂಗಳ ಹಿಂದೆ ಹಾಕಿದ್ದ ವೈಟ್ ಟಾಪಿಂಗ್ ರಸ್ತೆ ಅಗೆತ. ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಈ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟನೆ ಆಯಿತು. ಇಲ್ಲಿ ಅಂದರೆ ಈ ರಸ್ತೆಯಲ್ಲಿ ಓಡಾಟ ಎಲ್ಲ ಶುರುವಾಯಿತು. ಜನ ತುಂಬ ಒಳ್ಳೆ ರಸ್ತೆ ಆಯಿತು ಅನ್ನುವಂಥ ಖುಷಿಯಲ್ಲಿದ್ದರು. ಆದರೆ 3 ತಿಂಗಳಲ್ಲಿ ಈ ರಸ್ತೆಯ ಪರಿಸ್ಥಿತಿಯನ್ನು GBA ಅಧಿಕಾರಿಗಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಈ ದೃಶ್ಯಗಳನ್ನ ನೋಡಿದ ಮೇಲೆ ಶೇಮ್ GBA ಅಂತ ಅನ್ನದೇ ಇರಲು ಸಾಧ್ಯವೇ ಇಲ್ಲ. ರಾಜಾಜಿನಗರ ಮೊದಲ ಬ್ಲಾಕ್ನ 10ನೇ ಮುಖ್ಯ ರಸ್ತೆಯಲ್ಲಿ 2 ತಿಂಗಳ ಹಿಂದೆಯಷ್ಟೇ ಹಾಕಿದ್ದ ವೈಟ್ ಟಾಪಿಂಗ್ ರಸ್ತೆಯನ್ನ ಸ್ವತಃ GBA ಈ ಮಟ್ಟಕ್ಕೆ ಅಗೆದಿದೆ. ಇದ್ಯಾವುದೋ ಸಣ್ಣ ಗುಂಡಿ ಅಲ್ಲ, ಅದು ಬೃಹತ್ ಗುಂಡಿ ತೆಗೆದು ಸ್ಥಳೀಯರ ಆಕ್ರೋಶಕ್ಕೆ GBA ಕಾರಣವಾಗಿದೆ. ರಾಜಾಜಿನಗರದ ಫಸ್ಟ್ ಬ್ಲಾಕ್ ಮುಖ್ಯ ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ನಿಧಾನಗತಿ ಕಾಮಗಾರಿ ಮಾಡಿ ವೈಟ್ ಟ್ಯಾಪಿಂಗ್ ರಸ್ತೆ ಹಾಕಿದ್ರು. ಈಗ ಅದು ಕೇವಲ 2 ತಿಂಗಳಲ್ಲಿ ಬೃಹತ್ ಗುಂಡಿ ತೆಗೆದಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 1.5 years ತೊಗೊಂಡ್ರು ಇದು ವೈಟ್ ಟ್ಯಾಪಿಂಗ್ ಮಾಡೋದಕ್ಕಂತ ಮಾಡಿ ಮುಗಿಸಿದ ಮೇಲೇನು ಎಲ್ಲ ಕೆಲಸ ಮಾಡಬೇಕಾದ್ರೆ ಒಟ್ಟಿಗೆ ಮಾಡಬೇಕು. ಅದು ಮಧ್ಯ ತೆಗೆದು ತಿರ್ಗಾ ಮಾಡಿ ಇರೋದನ್ನು ಹಾಳು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. 3 months ಆಯಿತು ಇದು ರೋಡ್ ಓಡಾಡೋಕ್ಕೆ ಇರೋದೇ ಒಂದೇ ರೋಡ್. ಇನ್ನು ಯಾವುದೇ ರಸ್ತೆಯಲ್ಲಿ ಯಾರಾದರೂ ಅಗೆದಿದ್ದು ಗೊತ್ತಾದ್ರೆ ಕ್ರಮದ ಎಚ್ಚರಿಕೆ ಕೊಡುವ GBA ಈಗ ಮಾಡಿರುವ ಈ ಕೆಲಸಕ್ಕೆ ತನಗೆ ತಾನೇ ಶಿಕ್ಷೆ ವಿಧಿಸಿಕೊಳ್ಳುತ್ತಾ ಅಂತ ಪಬ್ಲಿಕ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಈ ಗುಂಡಿ ಬಳಿ ಒಂದು KPTCL ಕಾಮಗಾರಿ ಎಂದು ಬ್ಯಾರಿಕೇಡ್ ಇದೆ, ಇನ್ನೊಂದು ಸಂಚಾರಿ ಪೊಲೀಸರು ಹಾಕಿರುವ ಬ್ಯಾರಿಕೇಡ್. ಆದ್ರೆ ಈ ಗುಂಡಿ ತೆಗೆದಿದ್ದು GBA ಎಂದು KPTCL ಮೆಸೇಜ್ ಮೂಲಕ ತಿಳಿಸಿದೆ. ಏನೇ ಕೆಲಸ ಇದ್ರೂ ವೈಟ್ ಟಾಪಿಂಗ್ ಮೊದಲು ಮಾಡಿಕೊಳ್ಬೇಕು. ಈಗ ರಸ್ತೆ ನಿರ್ಮಾಣ ಮಾಡಿದ ಮೇಲೆ ಅಗೆದಿದ್ದು ಯಾಕೆ? ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತಿದ್ದಾರೆ ಸಾರ್ವಜನಿಕರು. ಇದು ಅಗ್ದಿರೋದಲ್ಲ, ಎಷ್ಟು ಅನ್ಕಲ್ಚರ್ಡ್ ಆಗಿ ಮಾಡಿದ್ದಾರೆ. ಯಾರು ವಯಸ್ಸಾಗಿರೋರು ಮಕ್ಕಳು ಬಿದ್ದರೆ ಯಾರು ರೆಸ್ಪಾನ್ಸಿಬಿಲಿಟಿ ತಾಗ್ತಾರೆ? ಇವ್ರ ಹತ್ರ ದುಡ್ಡಿಲ್ಲ ಅಂತಾರೆ, ಊರಲ್ಲಿರೋ ಕಡೆ ಎಲ್ಲ ಹಾಕೊಂಬಂದಿದ್ದಾರೆ. ಒಂದು ಕಡೆ ಅಗದ ಮೇಲೆ ಕ್ಲೀನಾಗಿ ಮಾಡಿ ಇನ್ನೊಂದು ಕಡೆ ಅಗಿಬೋದಲ್ಲ. ಮತ್ತು ಇದು ಯಾಕೆ ಅಗ್ದಿದೆ? ಇದನ್ನು ಯಾಕೆ ಮುಂಚೆ ಪ್ಲಾನ್ ಮಾಡಿರಲಿಲ್ಲ? ಹಳೆ ಟಾರ್ ರೋಡ್ ಮೇಲೆ ಹಂಗೆ ಮಾಡಿರೋಂಗಿದೆ ಇದು. ಸೊ ಇದನ್ನು ಯಾರು ಅಪ್ರೂವ್ ಮಾಡಿದ್ರು? ಅಪ್ರೂವ್ ಮಾಡಿದ ಸಿವಿಲ್ ಇಂಜಿನಿಯರು ಯಾರು PWD ಅವ್ರ ಮೇಲೆ ಒಂದು ಸ್ಟ್ರಾಂಗ್ ಆಗಿ ಆ್ಯಕ್ಷನ್ ತಗೊಂಡ್ರೆ ಎಲ್ಲರೂ ನೆಟ್ಗಾಗ್ತಾರೆ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಇದೊಂದು ಬಿಟ್ಬಿಡಿ ಸರ್, ವರ್ಷಾನ್ಗಟ್ಲೆ ತೊಗೊಂಡಿದ್ದಾರೆ 90 ಬಸ್ ರೂಟು, ಇನ್ನೂ ಕಾಮಗಾರಿ ಮುಗಿಸಿಲ್ಲ. ಅಲ್ಲಿ ಟ್ರಾಫಿಕ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಯಾವಾಗ ಸಾಲ್ವ್ ಮಾಡ್ತಾರೆ ಗೊತ್ತಿಲ್ಲ ಅವರು ಅದನ್ನೆಲ್ಲ. GBA ಹಾಗೆ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಷ್ಟು ಖರ್ಚು ಮಾಡಿ ಬೇಕಾಬಿಟ್ಟು ಈ ರೀತಿಯಾಗಿ ಗುಂಡಿಯನ್ನು ತೆಗೆಯೋದು ಎಷ್ಟು ಸರಿ? ಯಾರು ಇದಕ್ಕೆ ಪರ್ಮಿಷನನ್ನು ಕೊಟ್ಟರು? ಯಾವ ಕಾರಣಕ್ಕಾಗಿ ತೆಗೆದ್ರು ಅನ್ನುವಂಥದ್ದನ್ನು GBA ಅಧಿಕಾರಿಗಳ ಉತ್ತರವನ್ನು ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.